ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ತೇಜಸ್ ಸಹನಾ ಯೂಟ್ಯೂಬ್ ಚಾನಲ್. ಇವತ್ತು ಹಾಗೆ ಡೇ ಇನ್ ಮೈ ಲೈಫ್ ವಿಡಿಯೋ ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ನೋಡಿ ಇವತ್ತೆಲ್ಲ ಏನು ಮಾಡ್ತೀವಿ ಅಂತ ನನಗೂ ಗೊತ್ತಿಲ್ಲ. ಇವತ್ತೆಲ್ಲ ಏನು ಮಾಡ್ತೀವಿ ಅಂತ ಸ್ವಲ್ಪ ಹೊರಗಡೆ ಹೋಗೋದಿದೆ ಇವತ್ತು. ಹೊರಗಡೆ ಹೋಗಿ ಏನಕ್ಕೆ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಆಮೇಲೆ ತೋರಿಸ್ತೀನಿ ಆಯಿತಾ. ಇವತ್ತು ಅದೇ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅಂತಂದ್ಬಿಟ್ಟು ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಪ್ಲೀಸ್ ನಮ್ಮ ವಿಡಿಯೋನ ಫುಲ್ ನೋಡಿ, ನೋಡ್ಬಿಟ್ಟು ಸಪೋರ್ಟ್ ಮಾಡಿ ಆಯಿತಾ. ಯಾರ್ಯಾರಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋತಾ ಇರ್ತೀರಾ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ದೇನು ಕಳ್ಕೊಳ್ಳಲ್ಲ ಅಲ್ವಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಆಯಿತಾ. ಇವತ್ತು ಎಲ್ಲ ಹೇಗಿತ್ತು, ಯಾವ ಥರ ನನ್ನ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ಅಂದ್ಬಿಟ್ಟು ವಿಡಿಯೋ ಶೂಟ್ ಮಾಡಿ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಹಾಯ್ ಎಲ್ಲರಿಗೂ. ಇವತ್ತು ಹಂಗೆ ರ್ಯಾಂಡಮ್ ಆಗಿ ಒಂದು ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ, ಲಾಂಗ್ ವಿಡಿಯೋನ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನನಗೂ ಗೊತ್ತಿಲ್ಲ ಇವತ್ತೆಲ್ಲ ನಾವು ಏನೇನು ಮಾಡ್ತೀವಿ ಅಂತ ಅಂದ್ಬಿಟ್ಟು. ಏನೇನು ಮಾಡ್ತೀವಿ ಅದನ್ನೇ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡಿರೋದು ಆಯಿತಾ. ಬೆಳಗ್ಗೆ ಬಿಸಿಲು ಕಾಯ್ಸೋಕ್ಕೆ ಈಗ ಆಲ್ಮೋಸ್ಟು ಹೋಗಲ್ಲ ಹೊರ್ಗಡೆ, ಯಾಕೆಂದರೆ ಥಂಡಿನೇ ಇರುತ್ತೆ. ಆದರೂ ಇವತ್ತು ಬಿಸಿಲು ಸಖತ್ತಾಗಿ ಹೊಡಿತಿತ್ತು ಅಂತ ಅಂದ್ಬಿಟ್ಟು ನನ್ನ ಮಗಳಿಗೆ ಬಿಸಿಲು ಕಾಯಿಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿದ್ದೆ. ಅಲ್ಲಿಂದ ಬಂದ್ಬಿಟ್ಟು ಏನು ಮಲಗಿದ್ದಿದ್ದು ರಗ್ಗೆಲ್ಲ ಮರ್ಚಿಡ್ತಿದ್ದೆ ಅಷ್ಟೇ. ಎಲ್ಲ ಹಂಗಂಗೆ ಹಾಕ್ಕೊಂಡಿದ್ರೆ ಚೆನ್ನಾಗಿರಲ್ಲ ಅಲ್ವಾ. ಎಲ್ಲ ಹಂಗಂಗೆ ಹಾಕ್ಬಿಟ್ಟು ಅದಾದಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದೆ. ನನ್ನ ಮಗ್ಳಿಗೆ ಆಮೇಲೆ ಮಾಡ್ಸೋಣ ಅಂತ ಅಂದ್ಬಿಟ್ಟು. ಯಾಕೆ ಅಂತಂದರೆ ಬೆಳಗ್ಗೆನೇ ಅವಳಿಗೆ ಸ್ನಾನ ಮಾಡ್ಸೋಕ್ಕಾಗಲ್ಲ. ಬೆಳಗ್ಗೆನೇ ನಾನೇನು ಹೋಗಿರಲಿಲ್ಲ, ಆಮೇಲೆ ಹೋಗಿದ್ದಿದ್ದು. ಸ್ನಾನ ಮಾಡ್ಕೊಂಡು ಬಂದೆ. ಬಿಸಿಲು ಜಾಸ್ತಿ ಇತ್ತಲ್ಲ ಅಂದ್ಬಿಟ್ಟು ಕೂದಲಾರಿಸ್ಕೊತಾ ಇದ್ದೆ. ಕೂದಲಾರಿಸ್ಕೊಂಡು ಬಂದು ಮಾಮೂಲಿ ಇದೇನು ಸ್ಕಿನ್ ಕೇರ್ ಪ್ರಾಡಕ್ಟ್ ಏನೇನು ಯೂಸು ಮಾಡಲ್ಲ, ಏನೂ ಇಲ್ಲ. ಏನಾಯ್ತು ಅದು ಮುಗಿಸ್ಕೊತೀನಿ. ಅದಾದಮೇಲೆ ನೋಡಿ ನಮ್ಮ ಯಜಮಾನ್ರು ನನಗೆ ಹೇಳ್ತಿಲ್ಲ, ನೈಟು ಫ್ರೆಂಡ್ಸ್ ಕರೆದ್ರು ಅಂತ ಟ್ರಿಪ್ಗೆ ಹೋಗಿದ್ದಾರೆ. ಏನಕ್ಕೆ ಇದನ್ನು ಆ್ಯಡ್ ಮಾಡಿದ್ದೀನಿ ಅಂದರೆ ವೆದರ್ ಮಾತ್ರ ಸಕ್ಕತ್ತಾಗೈತೆ ಗೊತ್ತಾ. ನಮಗಂತೂ ಎಷ್ಟು ಜಲಸ್ ಆಗ್ತಾ ಇರುತ್ತೆ ಇವಾಗ. ಅವ್ರು ನೋಡಿ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಚೆನ್ನಾಗಿ ತಿರುಗ್ತಾರೆ. ನ್ಯೂ ಮಾಮ್ಸ್ಗಂತೂ ಎಷ್ಟು ಹೊಟ್ಟೆ ಉರಿಯುತ್ತಲ್ವ ಈ ಟೈಮಲ್ಲಿ. ಮನೇಲೇ ಇರಬೇಕು ಅಂತ ಅಂದ್ಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ನಮ್ಮ ಮಕ್ಕಳನ್ನ ನೋಡ್ಕೊಬೇಕಂತಂದರೆ ಎಲ್ಲನೂ ಮಾಡಬೇಕು. ಅದಾದಮೇಲೆ ಹಂಗೆ ಅವರು ಎಲ್ಲೆಲ್ಲಿ ಹೋಗಿರೋ ಪ್ಲೇಸ್ ಎಲ್ಲನೂ ಕಳಿಸ್ತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫಾಲ್ಸಲ್ಲೆಲ್ಲ ನೀರೆಲ್ಲ ಚೆನ್ನಾಗಿ ಬರ್ತಿದೆ ಅಲ್ವಾ. ಸಖತ್ ಬೇಜಾರಾಗೋಯ್ತು ನನಗಂತೂ. ಯಾಕೆ ಕಳಿಸ್ಬಿಟ್ಟು ಒಟ್ಟಿಸ್ತೀಯಾ ಅಂತ ಅಂದ್ಬಿಟ್ಟು ಎಲ್ಲ ರೇಗಿಸ್ತಿದೆ ನಮ್ಮ ಯಜಮಾನ್ರನ್ನ. ತುಂಬ ಚೆನ್ನಾಗಿದೆ ನೋಡು ಅಂತ ಅಂದ್ಬಿಟ್ಟು ಕಳಿಸಿದ್ರು. ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಅದಕ್ಕೆ ಅಂತಂದ್ಬಿಟ್ಟು ಸಿಕ್ಬಿಡ್ಸಿದ್ದೀನಿ. ಸಖತ್ತು ಕೂದಲೆಲ್ಲ ಉದುರೋಗ್ತೈತೆ. ಯಾರಿಗೆಲ್ಲ ಕೂದಲು ಉದುರ್ತೈತೆ ಅವರೆಲ್ಲ ಏನು ಮಾಡ್ತಾಯಿದ್ದೀರಾ, ಏರ್ ಫಾಲ್ ಕಂಟ್ರೋಲ್ ಮಾಡೋಕ್ಕೆ ಏನು ಯೂಸ್ ಮಾಡ್ತಾಯಿದ್ದೀರಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಆಯಿತಾ. ಸಖತ್ ಕೂದಲು ಉದುರುತ್ತೈತೆ. ಫಸ್ಟ್ ನಾನು ಹೇಳಿದ್ದೆ ನನಗೇನು ಅಷ್ಟು ಕೂದಲು ಉದುರುತ್ತಾ ಇಲ್ಲ ಅಂತಂದ್ಬಿಟ್ಟು. ಇವಾಗ ಉದುರುತ್ತೈತೆ. ನಮ್ಮ ಮಕ್ಕಳು ನಮ್ಮ ನೋಡಿ ನಗ್ತಾರಲ್ಲ, ಆವಾಗ ಕೂದಲು ಉದುರುತ್ತೆ ಅಂತ ಹೇಳ್ತಾರೆ. ನನ್ನ ಮಗಳು ನನ್ನ ನೋಡ್ಬಿಟ್ಟು ನಗ್ತಾನೇ ಇರ್ತಾಳೆ. ಅದಕ್ಕೆ ಆ ಥರ ಉದುರೋಗ್ತೈತೆ. ಅದಾದಮೇಲೆ ಸ್ವಲ್ಪ ಬ್ಲೌಸ್ ಹೊಲಿ ಹಾಕ್ಬಿಟ್ಟು ಬರಬೇಕಾಗಿತ್ತು. ನೆಕ್ಸ್ಟು ತುಂಬಾ ಫಂಕ್ಷನ್ಸ್ ಅದು ಇದು ಎಲ್ಲ ಇದೆ ಅಲ್ವಾ. ಅದಕ್ಕೆ ಬ್ಲೌಸ್ ಎಲ್ಲ ಹೊಲಿ ಹಾಕ್ಬಿಟ್ಟು ನನ್ನ ಫ್ರೆಂಡು ನಾನು ಹೋಗಿದ್ವಿ ಗಾಡೀಲಿ. ಹೋಗ್ಬಿಟ್ಟು ಬಂದ್ವಿ. ಬಂದಾದಮೇಲೆ ಸಾಯಂಕಾಲದಂಗೆ ಅಮ್ಮ ಹಾಲು ಕಾಯಿಸ್ಕೊಟ್ರು. ನ್ಯೂಟ್ರಿಚಾಯ್ಸ್ ಅವ್ರದ್ದು ಬಿಸ್ಕೆಟು, ಶುಗರ್ ಫ್ರೀ ಬಿಸ್ಕೆಟ್ ಅದು ತಿಂದ್ಬಿಟ್ಟು ಅಮ್ಮ ಹೂವು ತಂದು ಇಟ್ಟಿದ್ರು. ನೋಡಿ ಅಮ್ಮನೇ ಬೆಳೆದಿರೋದು ಇದನ್ನು ನಮ್ಮ ಮನೆ ಹಿಂದೆ. ಅದಕ್ಕೆ ತೋರಿಸ್ತಿದೆ ಯಾವ ಥರ ಇದೆ ನೋಡಿ ಅಂತ ಅಂದ್ಬಿಟ್ಟು. ಮತ್ತು ನಾನು ಹೇಳಿದ್ನಲ್ಲ ವಿಶಾಲ್ ಮಾರ್ಟಿಂದ ಬಟ್ಟೆಗಳು ತಂದಿದ್ದು ಅಂತ ಅಂದ್ಬಿಟ್ಟು ಅದನ್ನೆಲ್ಲನೂ ವಾಶಿಗೆ ಹಾಕಿದೆ ನಾನು. ವಾಶ್ ಮಾಡ್ಬಿಟ್ಟು ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಅದೆಲ್ಲ ಅಮ್ಮ ವಾಶ್ ಮಾಡಿಬಿಟ್ಟು ಅದ್ರ ಜೊತೆ ಮತ್ತು ನಮ್ಮ ಮಾಮೂಲಿ ನಾವು ಡೈಲಿ ಯೂಸ್ ಏನೇನು ಬಟ್ಟೆ ಎಲ್ಲ ಬಿಚ್ಚಾಕ್ತೀವಿ ಅದೆಲ್ಲ ಒಗ್ದು ತಂದುಕೊಟ್ಟಿದ್ರು ಆಯಿತಾ. ಅವನ್ನೆಲ್ಲನೂ ಮರ್ಚಿಡ್ತಾಯಿದ್ದೆ. ಹೀಗೆ ನಮ್ಮ ಡೇ ಕಳೆದೋಗ್ಬಿಡುತ್ತೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು. ಮತ್ತು ಹಂಗೆ ಕಳೆದೋಗ್ಬಿಡುತ್ತೆ ಆವತ್ತಿನ ದಿನ. ಅದೇ ಥರ ಇತ್ತು. ಇದು ನೆಕ್ಸ್ಟ್ ಮಾರ್ನಿಂಗ್ದು ವ್ಲಾಗು. ನೆಕ್ಸ್ಟ್ ಮಾರ್ನಿಂಗ್ ಎದ್ದಿದ ತಕ್ಷಣವೇ ನನ್ನ ಮಗಳು ನನ್ನ ನೋಡ್ಬಿಟ್ಟು ಒಂದು ಸ್ಮೈಲ್ ಮಾಡೋ ಗಂಟನೂ ಬಿಡೋಲ್ಲ ಅವಳನ್ನ. ಎದ್ದಿದ ತಕ್ಷಣ ಸ್ಮೈಲ್ ಮಾಡ್ತಾಳೆ ಗುಡ್ ಮಾರ್ನಿಂಗ್ ಅಂತ ಅಂದರೆ. ಅವಳಿಗೆ ಅರ್ಥ ಆಗುತ್ತೆ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಸ್ಮೈಲ್ ಮಾಡ್ತಾಳೆ. ಇಬ್ಬರು ಮಾತಾಡಿಕೊಂಡು ಅದಾದಮೇಲೆ ಅಮ್ಮನೂ ಅವಳು ಮಾತಾಡಿಸ್ತಾಯಿರು. ಅಮ್ಮ ಹೆಂಗೆ ಮೂತಿ ಮಾಡ್ತಾರೆ ಅವಳು ಹಂಗೆ ಮಾಡ್ತಾಳೆ.
ಅದಕ್ಕೇ ಅಮ್ಮ ಮಾತಾಡ್ಸ್ಕೊಂಡು ಕೂತಿರೋ ಹ್ಞೂ ಅಂತ ಎಲ್ಲ ಮಾತಾಡ್ತಾಳೆ. ನಮ್ಮ ಮನೆಗೆ ಯಾರೋ ಎಲ್ಲ ಅಮ್ಮನ ಅತ್ತಿಗೆದಿರು ಬಂದಿದ್ದರು ಅಂತ ಅಂದ್ಬಿಟ್ಟು ಅವ್ರಿಗೆ ಪ್ಯಾಂಪರ್ಸ್ ಹಾಕ್ಬಿಟ್ಟು ಕೊಟ್ಟಿದ್ದೆ. ಅದೇ ಥರ ಅದರಲ್ಲೇ ಇದ್ಲು. ಅದಾದಮೇಲೆ ಅಮ್ಮ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಅವಳಿಗೆ ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ತಾಯಿದ್ರು. ನಾನಿನ್ನೂ ಏನೂ ಮಾಡಲ್ಲ, ಎಲ್ಲ ಅವರೇ ಮಾಡ್ತಾರೆ ಅಲ್ವಾ, ಮಾಡಬೇಕು. ಇನ್ಮೇಲೆ ನಾವು ನಮ್ಮ ಮನೆಗೆ ಹೋದ್ಮೇಲೆ ಇದ್ದಿದ್ದೇ ನಾವು ಮಾಡ್ಕೊಳ್ಳೋದು. ಅಮ್ಮ ಮನೇಲಿದ್ದಾಗ ಅವ್ರು ಏನೇನು ಮಾಡ್ತಾರೆ ಎಲ್ಲ ಮಾಡ್ಕೊಂಡು ಬಿಡಬೇಕು ಗೈಸ್. ಅವ್ರಿಗೂ ಬೇಜಾರಾಗೋದಲ್ವ. ನಾವು ಆ ಕಡೆ ಹೋದ್ಮೇಲೆ ಅವ್ರಿಗೆ ಇವಾಗ ಏನೈತೆ ಅದನ್ನು ಚಾಯ್ಸ್ ಕೊಟ್ಬಿಡ್ಬೇಕು. ಅದಾದಮೇಲೆ ಡಕ್ಕು ಬುಕ್ ಮಾಡಿದ್ದೆ ಅಲ್ವಾ, ನಾನು ಆಲ್ರೆಡಿ ಹಾಕಿದ್ದೀನಿ. ಯಾರ್ಯಾರಿಗೆಲ್ಲ ಬೇಕು ನನ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಬಯೋ ಲಿಂಕ್ ಇದೆ, ಅಲ್ಲಿ ಹೋಗಿಬಿಟ್ಟು ಚೆಕ್ ಮಾಡಿ. ಅದಾದಮೇಲೆ ನನ್ನ ಮಗಳು ಔಟ್ಫಿಟ್ ಇದು ಇವತ್ತು ಹೊಸ ಡ್ರೆಸ್ ತಂದಿದ್ನಲ್ವ ಅದನ್ನೇ ಹಾಕಿದ್ದೆ. ಅದಾದಮೇಲೆ ಅಮ್ಮ ಸ್ವಲ್ಪ ಪೂಜೆ ಎಲ್ಲ ಮಾಡಿದರು. ಅದೆಲ್ಲ ಮುಗಿಸ್ಕೊಂಡು ಬಂದು ನೋಡಿದ್ರೆ ಅವಳ ಕೈಯೆಲ್ಲ ಬಾಯಿಗೆ ಇಟ್ಕೊತಾಳೆ, ಕೈ ಐಡೆಂಟಿಫೈ ಮಾಡ್ಕೊತಾಳೆ. ಇವಾಗ ಅವಳು ಗೊತ್ತಾ ತುಂಬ ಚೆನ್ನಾಗಿ ಕೈಯೆಲ್ಲ ನೋಡ್ಕೊತಿರ್ತಾಳೆ, ಅದಕ್ಕೆ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಮೇಡಮ್ ಅವರು ಮನೆಯಲ್ಲಿ ಮನಿಕೊಳ್ಳೋದೇ ಇಲ್ಲ. ಇವಾಗ ಎತ್ಕೊ ಓಡಾಡ್ಬೇಕು. ಇವಾಗ ಇವ್ರನ್ನ ಒಂಥವಿರಲ್ಲ ಹೇಳಿಲ್ವಾ, ಅವರಪ್ಪ ರೂಢಿ ಮಾಡ್ಬಿಟ್ಟು ಹೋಗ್ತಾರೆ, ನಾವು ಎತ್ಕೊ ಓಡಾಡ್ಬೇಕು ಇವ್ರನ್ನ. ಓದ್ಲೋಗಲ್ಲಿ ಹೇಳಿದ್ದೀನಿ ನೋಡಿ, ಮಾತಾಡೋಕ್ಕೆ ಬಿಡ್ತಾರೆ. ಚಿನಿಯೇ ಇಲ್ಲಿಯೇ ಏನು ನೋಡ್ತಾಯಿದ್ದೀರಾ? ಆ ಕಡೆ ಏನೋ ನೋಡ್ತಾ ಇದ್ದಾರೆ. ಮುಂದೆ ತಿರ್ಗೋಲ್ಲ. ಇವಾಗ ಫೇಸ್ ರಿವೀಲ್ ಮಾಡಿರಲ್ಲ, ಅದಕ್ಕೆ ತೋರಿಸ್ತಾ ಇಲ್ಲ. ನೋಡಿ 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 ಹೆಂಗೆಲ್ಲ ಮಾಡ್ತಾಳೆ. ಒಂಥರ ಇವಳಿಗೆ ಹಿಂಗೆ ಎತ್ಕೊಂಡು ತಿರುಗ್ತಾ ಇರಬೇಕು ಆಯಿತಾ. ಈ ಒಂದೇ ಮಲಗಿದ್ರೆ ಆಗ ಹಿಂಗೆಲ್ಲ ಮಾಡೋದು ಬೈಸೋಳು. ಶುಡಿರಿ ಸ್ಟಾರ್ಟ್ ಆಗಿದ್ದು ಯಾವಾಗೋ ಎಂಡ್ ಮಾಡ್ತಾ ಇರೋದು ಯಾವಾಗೋ ಅಂದ್ಕೊಳ್ಳಿ. 2 days ಆಯಿತು ಈ ಲಾಗ್ ಸ್ಟಾರ್ಟ್ ಮಾಡಿ. ಆದ್ರೂ ಏನೂ ಈ ವಿಡಿಯೋನ ಮಾಡ್ಕೊಳಕ್ಕಾಗಿಲ್ಲ. ಸಮ್ ರೀಸನ್ಸಿಂದ ನನಗೆ ಏನೋ ಹೆಲ್ತ್ ಇಶ್ಯೂಸ್ ಥರ ಆಗೋಯಿತು. ಇಷ್ಟೇ ಇದ್ರಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಿದ್ದು. ಹೊರಗಡೆ ಹೋಗಿದ್ದೆ, ಸ್ವಲ್ಪ ಸ್ಟಿಚಿಂಗು ಕೊಟ್ಬಿಟ್ಟು ಬರಬೇಕಾಗಿತ್ತು. ಸ್ಯಾರಿ ಎಲ್ಲ ಬ್ಲೌಸಿಗೆ ಕೊಟ್ಬಿಟ್ಟು ಬಂದಿದ್ದೀನಿ. ಅವರು ಬ್ಲೌಸ್ ಹೊಲ್ದು ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಬಂದಮೇಲೆ ಹೇಗಿತ್ತು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಆಚೆ ಕಡೆ ತುಂಬ ನಾಯ್ಸ್ ಬರ್ತಾಯಿದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಷ್ಟ ಆಗಿತ್ತು ಇವತ್ತಿನ ಲಾಗು. ಈ ವಿಡಿಯೋನ ಯಾರೆಲ್ಲ ಇಷ್ಟಪಟ್ಟಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.